ಇನ್ನು ಕುಂತರು ನಿಂತರು ಅವಂದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅಂತ ಒಂದು ಹಾಡು ಕೇಳಿದಿರಿ ನೀವು. ಈಶ್ವರಪ್ಪನವ್ರದ್ದು ಕೂಡ ಇದೇ ಮನಸ್ಥಿತಿ. ಯಾಕಂದರೆ ಕುಂತರು ನಿಂತರು ಅವರಿಗೆ ಯಡಿಯೂರಪ್ಪನವ್ರದೇ ಧ್ಯಾನ. ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪನವ್ರನ್ನ ಹಿಗ್ಗ ಮುಗ್ಗ ಬೈತಾ ಇದ್ದಾರೆ ಈಶ್ವರಪ್ಪ. ಹೆಜ್ಜೆ ಹೆಜ್ಜೆಗೂ ಕಿಡಿಕಾರ್ತಾ ಇದ್ದಾರೆ. ನಿಮ್ಮ ಮಗನನ್ನು MLC ಮಾಡ್ತೀವಿ ಅಂತ ಹೇಳಿದರು. MLC ಮಾಡೋಕ್ಕೋಸ್ಕರ ಒಂದು MLCಗೋಸ್ಕರ ನಾನು ಹೋರಾಟ ಮಾಡಬೇಕಾಗಿತ್ತಾ? ರಾಜ್ಯಪಾಲ ಹುದ್ದೆಗೋಸ್ಕರ ಹೋರಾಟ ಮಾಡಬೇಕಾಗಿತ್ತಾ? ನನಗೆ ಅನ್ಯಾಯ ಆಗಿದೆ. ಇದು ಈಶ್ವರಪ್ಪ ಹೋದಲ್ಲಿ ಬಂದಲ್ಲಿ ಹೇಳ್ತಿರುವಂಥ ಮಾತು. ಯಾವ ಸ್ಥಾನಮಾನ ಕೊಟ್ಟರೂ ಕೂಡ ನನ್ನ ಮಾನ ಕಳ್ಕೊಳ್ಳೋಲ್ಲ ನಾನು. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಮಾತಾಡಿದ್ದಾರೆ. ಯಡಿಯೂರಪ್ಪನವ್ರ ವಿರುದ್ಧ ಒಂದೇ ಸಮನೆ ಹರಿಹಾಯ್ದಿದ್ದಾರೆ ಈಶ್ವರಪ್ಪ. ಅವ್ರ MLA ಬೇಡ ಅಂತಂದ್ರು, ಕೇಂದ್ರದ ಬೇಡ ತಕ್ಷಣ ಒಪ್ಕೊಂಡ್ರು. ಈಗ 4 ದಿನದಿಂದ ಅನೇಕ ದೊಡ್ಡವರು ಬಂದು ಮನೆಗೆ ಬಂದು ಹೇಳ್ತಿದ್ದಾರೆ, ಇನ್ನು ಜೂನ್ಗೆ, ಇದು ಮಾರ್ಚ್, ಏಪ್ರಿಲ್, ಮೇ, ಜೂನ್ 3 ತಿಂಗಳಿಗೆ 3 ಸ್ಥಾನ ವಿಧಾನ ಪರಿಷತ್ ನಮಗೆ ಸಿಗತ್ತೆ. 66 ಜನ MLAಗಳಿದಾರಲ್ಲ, ಸಿಗತ್ತೆ. ಒಂದು MLCನ ಕಾಂತೇಶಿಗೆ ಮಾಡ್ತೀವಿ. ನೀವು ಒಪ್ಕೋಬೇಕು. ಈ ಮಾತು ಹೇಳ್ತೀರಾ? ಅಲ್ಲಲ್ಲ, ಗ್ಯಾರಂಟಿ ಅಂದ್ರೂ ಒಪ್ಪಲ್ಲ ಅಂದೆ ನಾನು. ಯಾಕಂದ್ರೆ ಈಗ ರಾಜ್ಯದಲ್ಲಿ ಒಂದು MLC ಮಾಡಿದ್ರು, ಅದಕ್ಕೋಸ್ಕರ ವಾಪಸ್ ತಗೊಂಡ್ಬಿಡ್ರಿ ಈಶ್ವರಪ್ಪ. ಇದಕ್ಕೋಸ್ಕರ ಹೋರಾಟ ಮಾಡ್ಬೇಕಿತ್ತ? ಅದಾದ್ಮೇಲೆ ಸುದ್ದಿ ಶುರು ಆಯ್ತು, ಈಶ್ವರಪ್ಪನವ್ರಿಗೆ ಗವರ್ನರ್ ಮಾಡ್ಬಿಡ್ತೀವಿ. ಮೊನ್ನೆ ತೆಲಂಗಾಣದ ನಮ್ಮ ಒಬ್ಬ ಹೆಣ್ಣುಮಗಳು ತಮಿಳುನಾಡವರು ತೆಲಂಗಾಣ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MP ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಜಾಗ ಉಳಿದಿದೆ, ಅಲ್ಲಿ ಮಾಡ್ತೀವಿ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಯಾವ ಸ್ಥಾನಮಾನ ಕೊಟ್ಟರೂ ಕೂಡ ನನ್ನ ಮಾನವನ್ನು ನಾನು ಕಳ್ಕೊಳಕ್ಕೆ ತಯಾರಿಲ್ಲ, ನನ್ನ ಪಕ್ಷವನ್ನು ಕಳ್ಕೊಳಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ಸ್ಪರ್ಧೆ ಮಾಡೋದು ಖಾತ್ರಿ.